ಹಾಯ್ ಫ್ರೆಂಡ್ಸ್, ನಾವೀಗ ಗೋವಾ ಬಂದಿದ್ದೀವಿ ಫ್ರೆಂಡ್ಸ್. ಬರೀ ದಿವಸ 100 ರೂಪಾಯಿ ತೆಗೆಸಿಡೀನಿ. 3 ತಿಂಗಳಿಗೆ 10,000 ರೂಪಾಯಿ ಆಗತ್ತೆ. ಬಂದ್ಬಿಡು ಇಲ್ಲಿ ಬಂದು ಹಲ್ಕಟ್ಗಿರಿ ಮಾಡಕ್ಕೆ ನಾವು ನಾಟ್ ಕಷ್ಟಪಟ್ಟು ದಿನ 100 ತೆಗೆದಿಡ್ತೆ. ಹಲ್ಕಟ್ಗಿರಿ ಮಾಡಕ್ಕೆ ಚಲೋ ಕೆಲಸಕ್ಕಲ್ಲ. ಯಾವ್ದು ಈ ವ್ಯಕ್ತಿ ಯಾರು ಅಂತ ನಿಮಗೆ ಆಮೇಲೆ ತಿಳಿಸ್ತೇನೆ. 15 ವರ್ಷದ ನಂತರ ಭೇಟಿ ಆಗ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಗೋವಾದಲ್ಲಿ ಏನೇನು ಮಾಡಿದ್ವಿ ಅಂತ ಭಾಗ 2 ಇವಾಗ ಬಿಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ. ಬೀಚಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಬಟ್ ಎಂಜಾಯ್ ಮಾಡಿದ ನಂತರ ತುಂಬಾ ಸುಸ್ತಾಗಿತ್ತು, ಹೊಟ್ಟೆ ತುಂಬ ಹಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಮೈಸೂರು ಪ್ಯಾಲೇಸ್ ನಾಟಿ ಸ್ಟೈಲ್ ಅನ್ನುವಂತಹ ಒಂದು ಹೋಟೆಲ್ಗೆ ಹೋಗ್ಬೇಕಂತ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸ್ ನಾಟಿ ಸ್ಟೈಲ್ ಊಟ ಮಾಡಬೇಕಂತ ಹೋಟೆಲ್ಗೆ ಬಂದ್ವಿ. ಬಂದ ತಕ್ಷಣ ಎಲ್ಲರೂ ಬಹಳ ಸುಸ್ತಾಗಿದ್ದರು. ಯಾವಾಗ ಊಟ ಬರುತ್ತೆ, ಯಾವಾಗ ಊಟ ಮಾಡಬೇಕು ಅಂತ. ಆದರೆ ಕೆಲವೊಬ್ಬರು ಒಂದಷ್ಟು ಟೆನ್ಷನಲ್ಲಿದ್ದರು. ಕೆಲವೊಬ್ಬರು ವೆಜ್ ಇದ್ದರು, ಕೆಲವೊಬ್ಬರು ನಾನ್ ವೆಜ್ ಇದ್ದರು. ಸೊ ಅದಕ್ಕೋಸ್ಕರ ಏನೇನು ಸಿಗುತ್ತೆ ಏನು ಪ್ರತಿಯೊಂದು ವಿಚಾರ ಮಾಡ್ತಾಯಿದ್ರು ನಮ್ಮ ಎಲ್ಲ ಫ್ರೆಂಡ್ಸು. ಸೊ ಇದಾದ ನಂತರ ನಮ್ಮ ಕಣ್ಣಿಗೆ ಬಿದ್ದಿರೋದೇ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೆಸರು ಮಾಡಿರುವಂತಹ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಕಣ್ಣಿಗೆ ಬಿತ್ತು. ಬಹಳ ಅಂದರೆ ಬಹಳನೇ ಖುಷಿ ಆಯಿತು. ಹಾಗೆ ಇನ್ನೊಬ್ಬರು ಫೋಟೋ ಕೂಡ ನೋಡಿದ್ವಿ. ಅದು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಫೋಟೋ. ಅದು ಗೋವಾದಲ್ಲಿ. ನಿಜವಾಗ್ಲೂ ಒಬ್ಬ ಕಲಾವಿದನಾಗಬೇಕಂತಂದರೆ ಎಷ್ಟು ಜನ್ಮಗಳ ಋಣಾನುಬಂಧ ಇರಬೇಕೇನೋ ಗೊತ್ತಿಲ್ಲ. ಬಹಳ ಅಂದರೆ ಬಹಳ ಖುಷಿಯಾಗುತ್ತೆ. ಹಾಗೆ ನಮ್ಮ ಹುದ್ಲಿ ಮಂಜು ಅವರು ವಿಚಾರಿಸಕತ್ತಾರ, ರೇಟ್ ಹೆಂಗೈತಪ್ಪ ಏನು. ನಮ್ಮ ಬಾಗಲಕೋಟೆಗಳು ಭಾಳ ಸಸ್ತ ಬಟ್ ಇಲ್ಲಿ ಭಾಳ ರೇಟ್ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೋಡಿಕೊಡ್ರಿ. ನೀವೇನಾರು ಆ ಕಡೆ ಬಂದ್ರೆ ಅಂದ್ರೆ ನಾವು ಸ್ವಲ್ಪ ನಿಮಗೇನು ಹೋಟೆಲ್ ಚಲೋ ಹೋಟೆಲಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೀವಿ, ಅದು ಇದು ವಿಚಾರ ಮಾಡತ್ತಾರ. ಸೊ ಇದಾದ ನಂತರ ನಮ್ಮ ರಾಯ್ಕರ್ ಅವರು ಸ್ವಲ್ಪ ಹಿಂದಿ ಮರಾಠಿ ಅದು ಎಲ್ಲ ಬರುತ್ತೆ ಪ್ರತಿಯೊಂದು ಆ ಥರ ವಿಚಾರಿಸಿದ ನಂತರ ಊಟಕ್ಕೋಸ್ಕರ ಬಹಳ ಕಾತುರದಿಂದ ಕಾಯಕತ್ತೀವಿ. ನಾವೇನು ಬಂದಿರಿ ಗೋವಾದಾಗಿದ್ದರು ಕನ್ನಡದ ವಿಮಾನ ಹಿಡ್ಕೊಂಡು ಒಂದು 8-10 ಕಿಲೋಮೀಟ್ರ್ ಮೈಸೂರು ಬೀಗ್ ಊಟಕ್ಕೆ ಬಂದಿರಿ. ನೋಡ್ರಿ ಯಾವ ಥರ ಐತಿ ಅಂತೇಳಿ ನಾವು ಚಿಟ್ಟ ಇದ್ದೀವಿ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಫೋಟೋ, ಹಾಗೆ ನಮ್ಮ ಡಿ ಬಾಸ್ ಅವ್ರ ಫೋಟೋ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫೋಟೋ, ಆಮೇಲೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರ ಒಂದು ಫೋಟೋ ನೋಡಿದ ತಕ್ಷಣವೇ ನಮಗೆ ಅರ್ಧ ಹೊಟ್ಟೆನೇ ತುಂಬಿಡ್ತೇವೆ ರೀ. ಬಂತು ನೋಡ್ರಿ ನಾಟಿ ಸ್ಟೈಲ್ ಊಟ. ಬಟ್ ಕೆಲವೊಬ್ಬರು ಚಿಕನ್ ತಿಂತಿದ್ರು, ಕೆಲವೊಬ್ಬರು ತಿಂತಿರಲಿಲ್ಲ, ನಾವು ತಿಂತಿರಲಿಲ್ಲ. ಎಲ್ರದ್ದು ಊಟ ಆತ್ರಿ. ಊಟ ಆದ ತಕ್ಷಣ ಹೊರಗೆ ಬಂದ್ವಿ. ಊಟದ ಬಗ್ಗೆ ಹೇಳ್ಬೇಕಂತಂದ್ರೆ ಅಷ್ಟೇನು ಬೆಸ್ಟ್ ಅನ್ನೋಂಗಿಲ್ಲ. ಒಂದು ಲೆವೆಲ್ ಓಕೆ, ಒಂದು ಲೆವೆಲ್. ನಮ್ಮ ಊರಾಗ ಊಟ ಮಾಡ್ದಂಗೆ ಆಗಲಿಲ್ಲ. ಎಷ್ಟೋ ಊರು ಸುತ್ತ ಹಿಡಿದ್ರು ನಮ್ಮೂರು ನಮ್ಗೆ ಮೇಲ್ ಅಂತಾರಲ್ಲ, ಆ ಥರ. ಬರೋಕ್ಕಾಂದ್ರ ಮಂಜು ಹಾಯ್ ಹಲೋ ನಮಸ್ತೆ. ನಾವು ಇವಾಗ ಬಂದುಬಿಟ್ಟಿವಿ. ಅನ್ನೊಂದು ಮಾಡಿ ಹಿಡ್ಕೊಡಿ. ಹಾಯ್ ಫ್ರೆಂಡ್ಸ್, ನಾವೀಗ ಗೋವಾ ಬಂದಿದ್ದೀವಿ ಫ್ರೆಂಡ್ಸ್. ದಿಸ್ ಈಸ್ ಗೋವಾ. ಹಾಯ್ ಹಲೋ ನಮಸ್ತೆ. ನಾನು ಫ್ರೆಂಡ್ಸ್ ಇದು ಮಾತಾಡ್ತಾರೆ. ಏನಪ್ಪ ವಿಷಯ? ನಮ್ಮ ಹುದ್ಲಿ ಮಂಜು ಅವರು ನನಗೆ ಡಬ್ಬಿಂಗ್ ಮಾಡಕತ್ತಾರ. ಭಾರಿ ಅಂದ್ರೆ ಭಾರಿ ಮಾಡಕತ್ತಾರ. ತಲೆಯಲ್ಲಿ ಮನಸ್ಸಲ್ಲಿ ಗುಂಗು ಹಿಡಿದು ಮಂಗ ಆಗಿ ಬರ್ತಿದ್ದಿಲ್ಲ. ನೈಟ್ ಟೈಮ್ ನೋಡ್ರಿ ಎಷ್ಟೊಂದು ಅದ್ಭುತವಾಗೈತಿ. ಮಸ್ತ್ ಅಂದ್ರೆ ಮಸ್ತ್. ಒಂದು ಸಲ ಗೋವಾಗೆ ಬರ್ಬೇಕ್ರಿ ಎಲ್ಲರೂ. ಭಾರಿ ಎಂಜಾಯ್ಮೆಂಟ್ ಇರ್ತೈತಿ. ಬಟ್ ಪ್ಲ್ಯಾನಿಂಗ್ಗಳು ಭಾಳ ಅಂದ್ರೆ ಭಾಳ ಕ್ಯಾನ್ಸಲ್ ಆಗಿರ್ತಾವೆ. ನಮ್ಮದೇನೋ ಗೊತ್ತಿಲ್ಲ, ಓಕೆ ಆಗೈತಿ. ಸೊ ಅದಕ್ಕೋಸ್ಕರ ಎಲ್ಲರೂ ಬಂದೀವಿ. ಸೊ ಎಲ್ಲ ಫ್ರೆಂಡ್ಸು ಗೋವಾಗೆ ಬರ್ರಿ, ಎಂಜಾಯ್ ಮಾಡಿರಿ. ಬಟ್ ದುಶ್ಚಟಗಳಿಂದ ದೂರ ಇರ್ರಿ. ಎಷ್ಟು ಅಷ್ಟೇ ಇರ್ಬೇಕು ಲೈಫ್ ಒಳಗೆಲ್ಲನೂ. ಬರೀ ದಿವಸ 100 ರೂಪಾಯಿ ತೆಗೆಸಿಡೀನಿ. 3 ತಿಂಗಳಿಗೆ 10,000 ರೂಪಾಯಿ ಆಗತ್ತೆ. ಬಂದ್ಬಿಡು ಇಲ್ಲಿ ಬಂದು ಹಲ್ಕಟ್ಗಿರಿ ಮಾಡಕ್ಕೆ ನಾವು ನಾಟ್ ಕಷ್ಟಪಟ್ಟು ದಿನ 100 ತೆಗೆದಿಡ್ತೆ. ಹಲ್ಕಟ್ಗಿರಿ ಮಾಡಕ್ಕೆ ಚಲೋ ಕೆಲಸಕ್ಕಲ್ಲ. ಯಾವುದು ಅಣ್ಣ ಕರೆಕ್ಟ್ ಇಲ್ಲ ಹೇಳಿದ್ದೆ.
ಏನಂದ್ರೆ ಲೈಟ್ ಬರ್ತಾ ಗೋವಾ ಬೀಚಲ್ಲಿ ಎಂಜಾಯ್ ಮಾಡಿದ ನಂತರ ನಮಗೆ ಒಬ್ಬರು ಭೇಟಿ ಆಗ್ತಾರೆ. ಇವನು ರಾಜು ಚೌಹಾನ್ ಅಂತ, ನಮ್ಮ ಚೈಲ್ಡ್ಹುಡ್ ಫ್ರೆಂಡು. 5ನೇ ಕ್ಲಾಸಿಂದ ನಾವು ಕಲ್ತಿರೋದು 10th ವರೆಗೂ. ಅದಾದ ನಂತರ ಇಬ್ಬರು ಭೇಟಿನೇ ಆಗಿರಲಿಲ್ಲ. ಬಟ್ ಬಹಳ ವರ್ಷದ ನಂತರ ಸಿಗ್ತಾ ನೋಡಿ ಬಹಳ ಅಂದರೆ ಬಹಳ ಖುಷಿಯಾಯಿತು. ನಾನು ಕೂಡ ಬದಲಾಗಿದ್ದೀನಿ, ಅವನು ಕೂಡ ಬದಲಾಗಿದ್ದಾನೆ ನೋಡೋಕ್ಕೆ. ಚಿಕ್ಕ ವಯಸ್ಸಲ್ಲಿ ಭೇಟಿಯಾಗಿದ್ದು. ಸೊ ಬಹಳ ವರ್ಷದ ನಂತರ ಸಿಕ್ಕಾಗ ಬಹಳ ಮನದಾಳದ ಮಾತುಗಳನ್ನು ಹಂಚ್ಕೊಂಡ್ವಿ. ಇದಾದ ನಂತರ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು